ಇಂದು ಕೊಪ್ಪಳ ಜಿಲ್ಲೆಗೆ ಸಿಎಂ ಸಿದ್ದರಾಮಯ್ಯ ಭೇಟಿ ಕೊಡ್ತಾ ಇದ್ದಾರೆ. ವಿವಿಧ ಕಾಮಗಾರಿಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ಇದೆ. 2,000 ಕೋಟಿ ಮೊತ್ತದ ಕಾಮಗಾರಿ ಉದ್ಘಾಟನೆ ಮಾಡಲಿದ್ದಾರೆ. ಶಂಕುಸ್ಥಾಪನೆಯನ್ನು ನೆರವೇರಿಸಲಿದ್ದಾರೆ. 200 ಬೆಡ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕನಕದಾಸ ಮೂರ್ತಿ ಅನಾವರಣ ಮಾಡಲಿದ್ದಾರೆ. ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಕಾರ್ಯಕ್ರಮ ಇದೆ. ಹಾಗೆಯೇ ಹೊಸಪೇಟೆ ರಸ್ತೆಯಲ್ಲಿ ನಡೆಯಲಿರುವಂತಹ ಬೃಹತ್ ಸಮಾವೇಶ ಕಾರ್ಯಕ್ರಮದಲ್ಲಿ ಮಲ್ಲಿಕಾರ್ಜುನ ಖರ್ಗೆ, ಸುರ್ಜೇವಾಲಾ ಭಾಗಿಯಾಗ್ತಾ ಇದ್ದಾರೆ. ಸಿಎಂ ಭೇಟಿ ಹಿನ್ನೆಲೆಯಲ್ಲಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ಕಲ್ಪಿಸಲಾಗಿದೆ. ಇವತ್ತು ಅನೇಕ ಕಾಮಗಾರಿಗಳಿದೆ, ಅನೇಕ ಶಂಕುಸ್ಥಾಪನೆಗಳಿದೆ, ಅನೇಕ ಕಾರ್ಯಕ್ರಮಗಳಿದೆ. ಆ ಕಾರ್ಯಕ್ರಮಗಳಲ್ಲಿ ಸಿಎಂ ಭಾಗಿಯಾಗ್ತಾ ಇದ್ದಾರೆ. ಹೊಸಪೇಟೆ ರಸ್ತೆಯಲ್ಲಿ ಬೃಹತ್ ಸಮಾವೇಶ ಇದೆ. ಈ ಸಮಾವೇಶದಲ್ಲೂ ಕೂಡ ಸಿಎಂ ಭಾಗಿಯಾಗ್ತಾ ಇರುವಂಥದ್ದು. ಇವತ್ತು ಕೊಪ್ಪಳ ಜಿಲ್ಲೆಗೆ ಸಿಎಂ ಸಿದ್ದರಾಮಯ್ಯ ಭೇಟಿ ಕೊಡುತ್ತಿರುವಂತಹ ಹಿನ್ನೆಲೆಯಲ್ಲಿ ಸಕಲ ರೀತಿಯಾದಂಥ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ವಿವಿಧ ಕಾಮಗಾರಿಗಳಿಗೆ ಚಾಲನೆಯನ್ನು ನೀಡಲಾಗುತ್ತೆ. 2,000 ಕೋಟಿ ಮೊತ್ತದ ಕಾಮಗಾರಿಯನ್ನು ಉದ್ಘಾಟನೆ ಮಾಡಲಿದ್ದಾರೆ. ಹಾಗಾಗಿ ಅಲ್ಲಿನ ಸಿದ್ಧತೆಗಳನ್ನು ಗಮನಿಸ್ತಾ ಇದ್ದೀರಾ. ಹೆಚ್ಚಿನ ಭದ್ರತೆಯನ್ನು ಕೂಡ ಕಲ್ಪಿಸಲಾಗಿದೆ. ಸನ್ಮಾನ್ಯ ಮುಖ್ಯಮಂತ್ರಿಯವರು ಇಲ್ಲಿ ವಿವಿಧ ಕಾಮಗಾರಿಗಳ ಉದ್ಘಾಟನೆಗೆ ಬರ್ತಾ ಇದ್ದಾರೆ. ಸುಮಾರು 1 ಲಕ್ಷ ಜನ ಸೇರ್ತಾ ಇದ್ದಾರೆ. ಅದರ ಪ್ರಯುಕ್ತ ನಾವು ಸುಮಾರು 2,500 ಜನ ಸಿಬ್ಬಂದಿಯವರು, ಹೋಮ್ ಗಾರ್ಡ್ಸು, ಬೇರೆ ನಮ್ಮ ರೇಂಜಿಂದ ಆಫೀಸರ್ಸು, ಮೆನ್ನು, ಒಂದು SP, 5 ಜನ ಅಡಿಷನಲ್ SP, 20 ಜನ DSPಸು, 50 ಜನ ಇನ್ಸ್ಪೆಕ್ಟರ್ಸು, 120 ಜನ PSIಸು ಮತ್ತು ಟೋಟಲ್ 1800 ಸಿಬ್ಬಂದಿಯವರು ಹಾಗೂ 500 ಜನ ಹೋಮ್ ಗಾರ್ಡು, 9 KSRP, 17 DR, ಇಷ್ಟು ಜನ ನಾವು ನಿಯೋಜನೆ ಮಾಡಿದ್ದೀವಿ. ನಾವು 1600 ಬಸ್ಸುಗಳಿಗೆ ಅಲ್ಲಿ ಹಿಂದೆ ನಮ್ಮ ಫಂಕ್ಷನ್ ಪ್ಲೇಸ್ ಹಿಂದುಗಡೆ ಒಂದು 30 ಎಕರೆ ಲ್ಯಾಂಡಷ್ಟು ಅಲ್ಲಿ 1500 ಬಸ್ಸುಗಳಿಗೆ ಒಂದೇ ಕಡೆ ಮಾಡಿದ್ದೀವಿ. ನಾವೆಲ್ರಿಗೂ ವಿನಂತಿ ಮಾಡೋದೇನಂತಂದರೆ, ಯಾರು ಅವತ್ತು ಸಿಟಿಯಲ್ಲಿ ಬಸ್ಸುಗಳು ಆಗಲಿ ವೆಹಿಕಲ್ಗಳಲ್ಲಿ ಆಗಲಿ ಯಾರೂ ಬರಬಾರ್ದು. ನಮ್ಮ ಹೈವೇ ಬೈಪಾಸಲ್ಲಿ ಬಂದು ನಾವು ವಿವಿಧ 4 ವೀಲರ್ಸು, ಕ್ರೂಸರ್ಸು ಬಸ್ಗಳಿಗೆ ಪಾರ್ಕಿಂಗ್ ಮಾಡಿದ್ದೀವಿ. ಎಲ್ಲರೂ ಹೊರಗಡೆನ ಬಂದು ಸಹಕಾರ ಕೊಡಬೇಕು ಅಂತ ಹೇಳಿ ವಿನಿಸ್ತಾ ಇದ್ದೀನಿ. ಹಾಗೂ ಮೇನ್ ರೂಟಲ್ಲಿ ಕಾನ್ವೆ ಹೋಗುತ್ತೆ. 5 ಪ್ಲೇಸ್ ಕನಕದಾಸ ಹಾಗೂ ಕನಕದಾಸ ವೃತ್ತ ಹಾಗೂ ಇಂದಿರಾ ಕ್ಯಾಂಟೀನ್ ಭಾಗ್ಯನಗರ, ಸೊ ಇಲ್ಲೆಲ್ಲ ಕಾನ್ವೆ ಹೋಗುತ್ತೆ. ಸೊ ಯಾರೂ ಕೂಡ ಪಾರ್ಕಿಂಗ್ ಮಾಡೋಕ್ಕೆ ನಾವು ಅವಕಾಶ ಮಾಡಿಕೊಡೋದಿಲ್ಲ. ಎಲ್ಲರೂ ಜನರು ಸಹಕರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು.